ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ನಾವು ಈ ಕಲಿಕಾ ಸರಣಿಯಲ್ಲಿ SSC GD ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದ ಕಳೆದ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ವಿ. ಈಗಾಗ್ಲೇ 5 ಪತ್ರಿಕೆಗಳನ್ನ ಬಿಡಿಸಿದೀವಿ ಸ್ನೇಹಿತರೆ. ಇದು 6ನೇ ಪತ್ರಿಕೆ. ಸುಮಾರಷ್ಟೆಲ್ಲ ಇದಕ್ಕೆ ಬರುವಂತಹ ಪ್ರಿಲ್ಯೂಡ್ಸು, ಮುನ್ನುಡಿಗಳು ಎಲ್ಲವನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ. ಆದ್ರಿಂದ ನೇರವಾಗಿ ಪತ್ರಿಕೆಯನ್ನ ಬಿಡಿಸೋದಿಕ್ಕೆ ಹೊರಟೋಗೋಣ. ಹಾಗೆ ಈ ಪತ್ರಿಕೆ ಸ್ವಲ್ಪ ಸುಲಭವಾಗೇ ಇದೆ. ಕಳೆದ ಶಿಫ್ಟಿನ ಪತ್ರಿಕೆಯು ಈಸಿಯಾಗೇ ಇತ್ತು. ಸ್ವಲ್ಪ ಇದರಲ್ಲಿ ಕೂಡ ಎಲ್ಲ ಪರಿಚಿತ ಪದಗಳನ್ನೇ ಬಳಸಿದ್ದಾರೆ. ಆದ್ರಿಂದ ಅಷ್ಟು ತುಂಬಾ ಕಷ್ಟ ಆಗೋ ಹಂಗೆ ಯಾವುದೂ ಇಲ್ಲ. ಸರಿ ಅಲ್ವಾ? ಮತ್ತೆ ನೋಡಿ, ಸೆಲೆಕ್ಟ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನೋದು ಮೊದಲನೇ ಪ್ರಶ್ನೆ. ಯಾವ ಪದವನ್ನ ಸರಿಯಾಗಿ ಸ್ಪೆಲ್ಲಿಂಗ್ ನ ಹೇಳಿಲ್ಲ, ಯಾವ ಪದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್ಫುಲ್ ಅಂತ ಇದೆ. ಗ್ರೇಟ್ಫುಲ್ ಅನ್ನುವಂಥದ್ದು ಸರಿಯಾದದ್ದು. ನೋಡಿ, ಮತ್ತೆ ನಾವು 2 ತರ ಗ್ರೇಟ್ ಅನ್ನೋ ಸ್ಪೆಲ್ಲಿಂಗ್ ಅನ್ನ ಬರಿತೀವಿ. ಒಂದು ಗ್ರೇಟ್ಗೆ ಏನಂತ ಬರಿತೀವಪ್ಪ? GREAT, ಗ್ರೇಟ್. ಹೀಗಂತಂದ್ರೆ ಶ್ರೇಷ್ಠತಮ, ಅತ್ಯುತ್ತಮ ಅನ್ನೋದಿಕ್ಕೆ GREAT. ಈ ಗ್ರೇಟ್ ಬರೆದ್ರೆ GREAT, ಗ್ರೇಟ್ ಅಂತ ಬರೆದ್ರೆ 2 ಅರ್ಥಗಳು. ಒಂದು ಗ್ರೇಟ್ ಅಂದ್ರೆ ತುರಿ ಅಂತ, ಕಾಯಿ ತುರಿ ಇದೆಲ್ಲ ಹೇಳ್ತೀವಲ್ಲ, ಗ್ರೇಟ್, ಗ್ರೇಟೆಡ್ ಕೋಕೋನಟ್ ಇದೆಲ್ಲ ನೀವು ನೋಡ್ತಿರ್ತೀರ, ಇದು ಗ್ರೇಟ್. ಇನ್ನೊಂದು GREAT ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ. ಅಂದ್ರೆ ನಾವು ಚಿರಋಣಿಗಳು, ನಾವು ನಿಮಗೆ ಅಭಾರಿಗಳು ಹೀಗೆಲ್ಲ ಹೇಳ್ತೀವಲ್ಲ, ಅದಕ್ಕೆ ಗ್ರಾಟಿಟ್ಯೂಡ್. ನಮ್ಮ ಥ್ಯಾಂಕ್ಸ್ ಅನ್ನ ಹೇಳುವಂತ ಅತ್ಯಂತ ಉನ್ನತ ಮಟ್ಟದ ರೀತಿಗೆ ಹೀಗಂತ ಹೇಳ್ತೀವಿ. ಸರಿ ಅಲ್ವಾ? ಅರ್ಥ ಗೊತ್ತಾಯ್ತು. ಈ ಪದ ತಪ್ಪಾಗಿಲ್ಲ, ಇದು ಸರಿಯಾಗಿದೆ. ಅಂದ್ರೆ ನಮ್ಮ ಆಪ್ಷನ್ ಇಮಿಡಿಯೇಟ್ ಆಗಿ ಸಿಕ್ಬಿಡ್ತು. ACCROSS ಅಕ್ರಾಸ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗೋಯ್ತು. ಸಿಂಗಲ್ ಸಿ ಬರ್ಬೇಕಾಗಿತ್ತು. ಅದರಿಂದ ನಮ್ಮ ಉತ್ತರ ಇದೆ, ಆನ್ಸರ್ ಇದೆ, ಅಕ್ರಾಸ್. ನ್ಯಾವಿಗೇಟ್ ಇಲ್ಲ, ಇದು ಕರೆಕ್ಟ್ ಆಗಿದೆ ಇದೆ. ಆದ್ರಿಂದ ನಮ್ಮ ಆಪ್ಷನ್ ಅಲ್ಲ, ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಪರ್ಸುಯೇಡ್ ಅಂತ ಹೇಳ್ತಾ ಇದ್ದಾರೆ, ಇದು ಕೂಡ ಸರಿಯಾಗಿದೆ. ನ್ಯಾವಿಗೇಟ್ ಅಂತಂದ್ರೆ ಒಂದು ನೀರಿನ ಕಾಯದ ಮೇಲೆ, ಜಲಕಾಯದ ಮೇಲೆ ಪಯಣಿಸುವಂಥದ್ದಕ್ಕೆ ನ್ಯಾವಿಗೇಟ್ ಅಂತೀವಿ. ಮತ್ತೊಂದು ನ್ಯಾವಿಗೇಟ್ ಅಂದ್ರೆ ಹುಡುಕು ಅನ್ನುವಂಥ ಅರ್ಥಕ್ಕೆ ಕೂಡ ಬಳಸ್ತೀವಿ. ಯಾವ್ದಾದ್ರೂ ಒಂದು ವಿಷಯವನ್ನ ಕೇಳಿದ್ದೆ ಆದ್ರೆ ನಂಗೆ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ, ಐ ವಿಲ್ ನ್ಯಾವಿಗೇಟ್ ಮೈ ಮೆಮರಿ ಲೇನ್ ಅಂತ ಹೇಳ್ತೀವಲ್ಲ. ಅಂದ್ರೆ ನನ್ ಜ್ಞಾಪಕ, ನಾನು ಹಿಂದಕ್ಕೆ ಹೋಗ್ಬೇಕಪ್ಪ ಅಂತ ಹೇಳೋ ಅಂಥದ್ದಕ್ಕೂನು ಹುಡುಕು, ಹಿಂದೆ ಸಾಗು, ನೆನಪಿಸಿಕೋ ಅನ್ನುವಂಥ ಅರ್ಥದಲ್ಲೂ ಕೂಡ ನಾವು ಇದನ್ನ ಒಂಥರ ಏನಂತ ಹೇಳಬಹುದು, ಮುಚ್ಚಿದ ಅರ್ಥದಲ್ಲಿ ನಾವು ಬಳಸ್ತೀವಿ ಅಂತಂದ್ರೆ ತಪ್ಪಾಗಲ್ಲ. ಸರಿನಾ? ನ್ಯಾವಿಗೇಟ್. ಪರ್ಸಿಯೇಡ್ ಅಂದ್ರೆ ಟು ಸ್ಟ್ರೆಸ್, ಒಂಥರ ಫೋರ್ಸ್ ಮಾಡುವಂಥದ್ದಕ್ಕೆ ಅಂತ ಹೇಳೋದು ಪರ್ಸಿಯೇಡ್. ಸೊ ಈ ಎಲ್ಲದರದ್ದು ಸ್ಪೆಲ್ಲಿಂಗ್ ಸರಿಯಾಗಿದೆ. ಇಲ್ಲಿ ಸ್ಪೆಲ್ಲಿಂಗ್ ಮಾತ್ರ ಕೇಳಿರೋದ್ರಿಂದ ನಾವು ಬಿ ಆಪ್ಷನ್ ಅನ್ನ ಮಾರ್ಕ್ ಮಾಡ್ಬಿಡೋಣ. ಹೌದಾ? 2ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್. ಅಂದ್ರೆ ವಿರುದ್ಧಾರ್ಥಕ ಪದವನ್ನ ನಾವು ಬರಿಬೇಕು. ಯಾವ ಪದ ಕೊಟ್ಟಿದ್ದಾರೆ? ಸ್ನಗ್, SNUG, ಸ್ನಗ್ ಅಂತ ಕೊಟ್ಟಿದ್ದಾರೆ. ಸ್ನಗ್ ಪದದ ಅರ್ಥವೇನು ಅಂತ ಹೇಳಿದ್ರೆ ವಾರ್ಮ್, ಅಂದ್ರೆ ಆಪ್ಯಾಯ ಅಂತ ಹೇಳ್ತೀವಲ್ಲ ಹಾಗೆ. ವಾರ್ಮ್, ಕೋಸಿ, ಕಂಫರ್ಟಬಲ್ ಹೀಗೆಲ್ಲ ಹೇಳಿದ್ರೆ ಸ್ನಗ್ ಅಂತ ಹೇಳ್ತೀವಿ. ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಸಂಸ್ಥೆಗೆ ಹೋಗಿದ್ವಿ, ಇಟ್ ವಾಸ್ ಅ ಸ್ನಗ್ ಎಕ್ಸ್ಪೀರಿಯನ್ಸ್. ಸ್ನಗ್ ಅಂದ್ರೆ ಬಹಳ ಆಪ್ಯಾಯತೆಯಿಂದ ಮಾತಾಡ್ಸಿದ್ರು, ಆತ್ಮೀಯತೆಯಲ್ಲಿ ನೋಡ್ಕೊಂಡ್ರು ಅನ್ನೋದಿಕ್ಕೆ ಸ್ನಗ್ ಅಂತ ಆಗ್ಬೋದಾ? ಕಂಫರ್ಟಬಲ್ ಅಂತನೂ ಕೂಡ ಒಂದ್ ಮಾತು ಹೇಳಿದೆ. ಹಾಗಂತಂದ್ರೆ ಇದಕ್ಕೆ ಉತ್ತರ ಯಾವ್ದಾಗ್ಬೇಕು? ಅನ್ಕಂಫರ್ಟಬಲ್. ಯಾಕಂದ್ರೆ ವಿರುದ್ಧಾರ್ಥಕ ಕೇಳಿದಾರ ನೋಡಿ, ಅದರ ಅರ್ಥ ಕಂಫರ್ಟಬಲ್ ಅಂದ್ರೆ ವಿರುದ್ಧಾರ್ಥಕ ಅನ್ಕಂಫರ್ಟಬಲ್. ಇದು ನಮ್ಮ ಆಪ್ಷನ್ ಅನ್ನೋದು, ಆನ್ಸರ್ ಅನ್ನೋದು ಸರಿಯಾಗೋಯ್ತು. ಮಿಕ್ಕ ಪದಗಳ ಅರ್ಥವನ್ನ ನೋಡ್ಬಿಡೋಣ. ಅರೋಮ್ಯಾಟಿಕ್ ಅಂತಂದ್ರೆ ಒಳ್ಳೆಯ ಸುವಾಸನೆಯನ್ನ ಬೀರುವಂಥದ್ದು, ಪರಿಮಳವನ್ನ ಬೀರುವಂಥದ್ದಕ್ಕೆ ಅರೋಮ್ಯಾಟಿಕ್ ಅಂತ ಹೇಳ್ತೀವಿ. ಪರ್ಸಿಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಪರ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಬಿಡದೆ
ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿ ಮುಂದೆ ಸಾಗಿಸ್ತಾನೆ ಇರುವಂತಹದ್ದಕ್ಕೆ ಪರ್ಸಿಸ್ಟೆಂಟ್. ಹೌದಲ್ವಾ? ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯುವಾಗ ಸ್ನೇಹಿತರಿಗೆ ಇರ್ಬೇಕಾಗಿರೋದು ಏನು ಅಂದ್ರೆ ಪರ್ಸಿಸ್ಟೆನ್ಸ್ ಅಂತ ಹೇಳಿ. ಪರ್ಸಿಸ್ಟೆಂಟ್ ಆಗಿ ಇರ್ಬೇಕು ನೀವು ಅಂತ. ಆಗ್ಬೋದಾ? ಪೇಶನ್ಸ್, ಪರ್ಸಿವಿಯರೆನ್ಸ್ ಎರಡೂ ಇರ್ಬೇಕು. ತಾಳ್ಮೆ ಇರ್ಬೇಕು, ಮುಂದುವರಿಸ್ತಾ ಇರ್ಬೇಕು ಸೋಲುಪ್ಪದೆ. ಸರಿನಾ? ಪರ್ಸಿಸ್ಟೆಂಟ್. ಆಂಪಲ್ ಅಂತಿದೆ. ಆಂಪಲ್ ಅಂದ್ರೆ ಸಾಕಾಗುವಷ್ಟು ಅನ್ನೋದಿಕ್ಕೆ ಆಂಪಲ್ ಅಂತ ಹೇಳೋಣ. ಹೋಗೋಣ ಅಲ್ವಾ ಮುಂದಿನ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್. ಫಿಲ್ ಇನ್ ದಿ ಬ್ಲಾಂಕ್ ಕೇಳ್ತಾ ಇದ್ದಾರೆ. ದಿ ಸೈಂಟಿಸ್ಟ್ಸ್ ಡ್ಯಾಶ್ ರಿಸರ್ಚ್ ಇನ್ ಟು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೆವಲ್ಯೂಷನೈಸ್ ದಿ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೆಟಿಕ್ಯುಲಸ್ ಅಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ಚಿಕ್ಕ ಚಿಕ್ಕ ಡೀಟೇಲಿಂಗ್ಗೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ನಡ್ಕೊಳ್ಳುವಂಥದ್ದು ಅಥವಾ ಕೆಲಸ ಮಾಡುವಂಥದ್ದಕ್ಕೆ ಮೆಟಿಕ್ಯುಲಸ್ ಸರಿಯಾಗಿದೆ ಇದು. ಓಕೆನಾ? ಹೇಸ್ಟಿ ಅಂತಿದ್ದಾರೆ, ಇದೇ ಉತ್ತರ. ಆಪ್ಷನ್ ಎ ಇಸ್ ದಿ ಆನ್ಸರ್. ಹೇಸ್ಟಿ ಅಂತಿದ್ದಾರೆ. ಹೇಸ್ಟಿ ಅಂದ್ರೆ ಆತುರವಾಗಿ. ಈ ಪದವನ್ನ ನಾವು ಕಳೆದ ಯಾವುದೋ ಒಂದು ಸೆಷನ್ ನಲ್ಲಿ ಕೂಡ ಕಲ್ತ್ಕೊಂಡಿದೀವಿ, ಹೆಚ್ಚಿನ ವಿವರಣೆ ಬೇಕಿಲ್ಲ. ಕರ್ಸರಿ ಅಂತ ಒಂದ್ ಮಾತನ್ನ ಬಳಸ್ತಿದ್ದಾರೆ. ಕರ್ಸರಿ ಅನ್ನೋದಿಕ್ಕೂ ಅರ್ಥ ಇದೆ, ನಾಟ್ ಥರೋ. ಇದು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತಿಲ್ಲ. ಯಾಕಂತಂದ್ರೆ ಅರ್ಜೆಂಟ್ ಅಲ್ಲಿ ಮಾಡ್ಬಿಡ್ತೀವಲ್ಲ, ಅಯ್ಯೋ ಈ ತಪ್ಪು ಬಂದ್ಬಿಟ್ಟಿದ್ಯಾ, ನಾನ್ ತುಂಬಾ ಹೇಸ್ಟ್ ಅಲ್ಲಿ ಮಾಡ್ಬಿಟ್ಟೆ, ಅರ್ಜೆಂಟ್ ಆಗಿ ಮಾಡೋವಾಗ ಮಿಸ್ಟೇಕ್ ಆಗೋಯ್ತು, ತುಂಬಾ ಕರೆಕ್ಟ್ ಆಗಿಲ್ಲ 100% ಅಂತ ಹೇಳ್ತೀವಲ್ಲ, ಅದನ್ನ ನಾವು ಕರ್ಸರಿ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ಮೇಲೆ, ಆಳಕ್ಕೆ ಇಳಿಯದೇ ಇರುವಂತಹದ್ದಕ್ಕೆ ಸೂಪರ್ಫಿಷಿಯಲ್. ಓಕೆನಾ? ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರು ಸೂಪರ್ಫಿಷಿಯಲ್ ರೆಡಿ ಆದ್ರೆ ಸಾಕಾಗೋದೇ ಇಲ್ಲ, ನಾವು ಇಂಡೆಪ್ತೇ ರೆಡಿ ಆಗ್ಬೇಕು ಅನ್ನುವಂಥದ್ದು ಸರಿಯಾದ ಮಾತು. ಸೂಪರ್ಫಿಷಿಯಲ್ ಅಂತ ಹೇಳ್ತಾ ಇದ್ದಾರೆ. ಆಗ್ಬೋದಾ ಸ್ನೇಹಿತರೆ? ನೋಡಿದ್ವಿ ಅಲ್ವಾ? ಗ್ರೇಟ್ಫುಲ್ ಅನ್ನೋದ್ರಲ್ಲಿ 2 ಅರ್ಥಗಳು. ಸೊ ಯಾವ ಗ್ರೇಟ್ ಅನ್ನ ಬಳಸ್ಬೇಕು ಅಂತ ನೋಡಿದ್ವಿ. ಹಾಗೆ ಅಕ್ರಾಸ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕಲ್ತ್ಕೊಂಡ್ವಿ. ಸ್ನಗ್ ಅಂದ್ರೆ ಏನು ನೋಡಿದ್ವಿ. ಇನ್ ಮಿಕ್ಕ 3 ಆಪ್ಷನ್ಸ್ ತಿಳ್ಕೊಂಡ್ವಿ. ಇಲ್ಲೂ ಕೂಡ ಅಷ್ಟೇ, ಬ್ಲಾಂಕ್ ಫಿಲ್ ಅಪ್ ಮಾಡ್ಬಿಟ್ಟು ಮಿಕ್ಕ ಆಪ್ಷನ್ಸ್ಗೆ ಏನ್ ಅನ್ಬೇಕು, ಯಾವ ಅರ್ಥ ಅಂತ ನೋಡ್ಕೊಂಡ್ಬಿಟ್ವಿ. 64ನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ವಾ? ಮತ್ತೆ ನೋಡಿ, ಮತ್ತೆ 64ನೇ ಪ್ರಶ್ನೆ. ಒಂದು ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಾವು ಕೊಟ್ಟಿರೋ ವಾಕ್ಯನ ನಾವೇ 4 ಭಾಗವಾಗಿ ಮಾಡ್ಬಿಟ್ಟಿದೀವಿ. ಯಾವ ಭಾಗ ಅಂತ ಹೇಳಿ ಅಂತಿದ್ದಾರೆ. ಮಿಸಸ್ ಜೆನಿಫರ್, ಆರ್ ಇಂಗ್ಲಿಷ್ ಪ್ರೊಫೆಸರ್ ಟೋಲ್ಡ್ ಅಸ್ ದಟ್ ದಿ ವಿಂಡ್ ರಿಲಕ್ಟೆಂಟ್ಲಿ ರಸಲ್ಡ್ ದಿ ಬ್ರಾಂಚಸ್ ಅಂತ. ಅರ್ಥ ಮಾಡ್ಕೊಂಡ್ಬಿಡೋಣ, ಹೇಳ್ತೀನಿ ಉತ್ತರ ಯಾವುದು ಅಂತ. ಮಿಸ್ಸಸ್ ಜೆನಿಫರ್, ಇದರಲ್ಲಿ ಮಿಸ್ಟೇಕೇ ಇಲ್ಲ. ಓಕೆ, ಅವರ್ ಇಂಗ್ಲಿಷ್ ಪ್ರೊಫೆಸರ್, ಇದು ಮಿಸ್ಟೇಕ್ ಇಲ್ಲ. ಟೋಲ್ಡ್ ಅಸ್ ದಟ್ ದಿ ವಿಂಡ್ ಅಂದ್ರೆ ರಿಲಕ್ಟೆಂಟ್ಲಿ ರಸಲ್ಡ್ ದಿ ಬ್ರಾಂಚಸ್ ಅಂತ. ಒಂದು ಮರದ ಕೊಂಬೆಗಳು ಅಲ್ಲಾಡ್ತಾ ಇವೆ. ಏನಕ್ಕೆ? ಗಾಳಿ ಬಂತಲ್ಲ, ಗಾಳಿ ಬೀಸಿದ್ದಕ್ಕೆ ಅಲ್ಲಾಡ್ತಾ ಇವೆ. ಆದ್ರೆ ಎಷ್ಟು ಕಡಿಮೆ ಗಾಳಿ ಇದೆ ಅಂದ್ರೆ, ಶೆಕೆ ತುಂಬಾ ಜಾಸ್ತಿ ಇದೆ, ಏನೋ ಮನಸ್ಸಿಲ್ಲದೆ ಗಾಳಿ ನಿಧಾನವಾಗಿ ಆ ಕೊಂಬೆಗಳನ್ನ ಅಲ್ಲಾಡಿಸ್ತಾ ಇದೆಯೇನೋ ಅನ್ನೋ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಲಕ್ಟೆಂಟ್ಲಿ ರಸಲ್ಡ್ ದಿ ಬ್ರಾಂಚಸ್. ಸ್ನೇಹಿತರೆ, ಇಲ್ಲೇ ಮಿಸ್ಟೇಕ್ ಇರುವಂತಹದ್ದು. ನಾವು ಈಗಾಗ್ಲೇ ಇದನ್ನ ಸಾಕಷ್ಟು ಪ್ರಶ್ನೆಗಳನ್ನ ನಾ ಹೇಳಿದ್ದೀನಿ. ಆ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದಂತೆ ಇಲ್ಲೇನ್ ಗೊತ್ತಾ, ರಸಲ್ಡ್ ದಿ ಬ್ರಾಂಚಸ್ ರಿಲಕ್ಟೆಂಟ್ಲಿ ಅಂತ ಬರಬೇಕು. ರಿಲಕ್ಟೆಂಟ್ಲಿ ಅನ್ನುವಂತಹ ಪದ ಇದೆಯಲ್ಲ, ಇದು ಕೊನೆಯಲ್ಲಿ ಬರಬೇಕು. ದಯವಿಟ್ಟು ಹಳೆಯ ಕ್ಲಾಸ್ಗಳನ್ನ ಹಾಗೆ ಯೂಟ್ಯೂಬ್ ಅಲ್ಲಿರೋ ಜ್ಞಾನ ಗಂಗೋತ್ರಿಯ ಇಂಗ್ಲಿಷ್ ಕ್ಲಾಸ್ಗಳನ್ನ ನೋಡ್ಕೊಂಬಿಡಿ. ಮತ್ತೆ ಸರಿ ಅಲ್ವಾ? ನಮ್ಮ ಆಪ್ಷನ್ ಏನಾಗ್ಬೇಕು? ಆಪ್ಷನ್ ಡಿ ಆಗ್ಬೇಕು ಅನ್ನುವಂಥದ್ದು ಸರಿ. ಅಡ್ವರ್ಬ್ಸ್ ನೋಡ್ಕೊಳ್ಳಿ, ನಾವ್ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟ ಮಾಡಿದೆ. ಅದನ್ನ ನೋಡ್ಕೊಂಡ್ಬಿಟ್ರೆ, ಕಳೆದ ಕ್ಲಾಸ್ಗಳನ್ನು ನೋಡಿದ್ರೆ ಹೆಚ್ಚಿನ ವಿವರಣೆಯನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆಗ್ಬೋದಾ? ಇನ್ ದಿ ಸೆಂಟೆನ್ಸ್ ಇಲ್ಲಿಗೆ ಬಂದ್ಬಿಡೋಣ ಮುಂದಿನ ಪ್ರಶ್ನೆಗೆ. ದಿ ರೂಮ್ ವಾಸ್ ಫಿಲ್ಡ್ ವಿತ್ ಅನ್ ಏರಿ ಸೈಲೆನ್ಸ್ ಆಫ್ಟರ್ ದಿ ಅನೌನ್ಸ್ಮೆಂಟ್. ವಾಟ್ ಈಸ್ ದಿ ಸಿನಾನಿಮ್ ಆಫ್ ದಿ ವರ್ಡ್ ಏರಿ ಅಂತ ಕೇಳ್ತಾ ಇದ್ದಾರೆ. ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮಾಡಿದ ತಕ್ಷಣ ರೂಮ್ ಎಲ್ಲ
ಒಂಥರ ವಿಚಿತ್ರವಾದ ನಿಶ್ಶಬ್ದತೆಯಿಂದ ಕೂಡ್ಬಿಡ್ತು. ಸಡನ್ ಆಗಿ ಎಲ್ಲವೂ ಸ್ತಬ್ಧವಾಗೋಯ್ತು. ಯಾಕಷ್ಟು ಸೈಲೆಂಟ್ ಆದ್ರು ಜನ ಗೊತ್ತಾಗ್ಲಿಲ್ಲಪ್ಪ. ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಅದಕ್ಕೆ ನಾವು ಬಳಸಬೇಕಾಗಿರುವಂತಹ ಸಿನಾನಿಮ್ ಏರಿ ಅನ್ನುವಂಥ ಪದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ವಲ್ಲ, ಅದಕ್ಕೆ ಮಿಸ್ಟೀರಿಯಸ್ ಅನ್ನುವಂಥದ್ದು ಸರಿಯಾದ ಸಮಾನಾರ್ಥಕ ಪದ. ಓಕೆ. ಸೂದಿಂಗ್ ಅಂತಂದ್ರೆ ಕಂಫರ್ಟಿಂಗ್, ಸಮಾಧಾನ ಪಡಿಸುವಂತಹ, ಓದಾರಿಸುವಂತಹ ಅನ್ನುವಂಥದ್ದಕ್ಕೆ ಸೂದಿಂಗ್ ಅಂತ ಹೇಳ್ತೀವಿ. ಸೊ ಆ ಪದ ಅಂತೂ ಆಗಕ್ ಸಾಧ್ಯ ಇಲ್ಲ. ಕಂಫರ್ಟಬಲ್ಲು ಸೂದಿಂಗು ಹೆಚ್ಚು ಕಡಿಮೆ ಒಂದೇ ಅರ್ಥ. ಟೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಟೆನ್ಷನ್ ಅಂತ, ತುಂಬಾ ಆತಂಕ ಭರಿತ ಅಂತ. ಆತಂಕ ಏನಾಗಿಲ್ಲ, ಏನು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇನೆ ಅಲ್ವಾ. ಅದಕ್ಕೆ ಏರಿ ಅಂದ್ರೆ ಮಿಸ್ಟೀರಿಯಸ್ ಅನ್ನುವಂಥದ್ದು ಸರಿಯಾದ ಪದ. ಬರೋಣ 66ನೇ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್. ಕೊಟ್ಟಿರುವ ಪದದ ವಿರುದ್ಧಾರ್ಥಕ ಪದವನ್ನ ಬರೀರಿ ಅಂತ. ಎಸ್ಟಾಬ್ಲಿಷ್ ಅಂದ್ರೆ ಸ್ಥಾಪಿಸು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಡಿಮಾಲಿಷ್ ಅಂತ, ನಾಶಪಡಿಸು, ಒಡೆದು ಹಾಕು, ಕಟ್ಟಡ ಕೂಲಿಸು ಅನ್ನುವಂಥ ಅರ್ಥಕ್ಕೆ ಡೆಮಾಲಿಷ್ ಅಂತ ಹೇಳ್ತೀವಿ. ಆಗ್ಬೋದಾ? ಏನೇನು ಅರ್ಥ? ಎನ್ಲಾರ್ಜ್ ಅಂದ್ರೆ ಹೆಚ್ಚು, ಹಿಗ್ಗಿಸು ಅನ್ನೋದಿಕ್ಕೆ ಎನ್ಲಾರ್ಜ್ ಅಂತೀವಿ. ಚಾರ್ಜ್ ಅಂದ್ರೆ ಚೇತನಗೊಳಿಸು ಅನ್ನೋದಿಕ್ಕೆ ಚಾರ್ಜ್ ಅಂತೀವಿ. ಅಲರ್ಟ್ ಅಂದ್ರೆ ಜಾಗೃತಗೊಳಿಸು ಅನ್ನುವಂಥದ್ದಕ್ಕೆ ಅಲರ್ಟ್ ಅಂತ ಹೇಳ್ತೀವಿ. ಆಗ್ಬೋದಾ? ಡೆಮಾಲಿಷ್ ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಗೆ ಆಂಟನಿಮ್, ಆಪೋಸಿಟ್ ವರ್ಡ್ ಅಂತ ಗೊತ್ತಾಗೋಯ್ತು. ಮುಂದಿನ ಪ್ರಶ್ನೆಗೆ ಬಂದ್ಬಿಟ್ಟಾಗ 67ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂಡ್ ಮೇಕ್ ದಿ ಸೆಂಟೆನ್ಸ್ ಮೀನಿಂಗ್ಫುಲ್ ಅಂತ ಇದೆ. ಇಲ್ಲಿ ಪ್ರಿಪೊಸಿಷನ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಯು ಮಸ್ಟ್ ರಿಫ್ರೈನ್ ಫ್ರಮ್ ಅನ್ಪ್ಲೆಸೆಂಟ್ ಕಾನ್ವರ್ಸೇಷನ್ಸ್. ನಾನಂತೂ ಪರ್ಸನಲಿ ಈ ಮಾತನ್ನು ಖಚಿತವಾಗಿ ಒಪ್ತೀನಿ. ನಾವ್ ಯಾವ್ಯಾವ್ದು ಬೇಡದೇ ಇರೋ ವಿಚಾರಗಳನ್ನೆಲ್ಲ ಎಂದೂ ಮಾತಾಡಬಾರದು. ನಾವು ಏನ್ ಮಾತಾಡ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಇವೆಲ್ಲವೂ ನಮ್ಮ ಯೋಗ್ಯತೆಗಳನ್ನ ನಿರ್ಧರಿಸ್ಬಿಡುತ್ತೆ. ಅದರಿಂದ ನಾವ್ ಯಾವಾಗ್ಲೂನೆ ಇನ್ಯಾರಿಗೋ ನೋವು ಮಾಡುವಂತ, ಖೇದ ತರುವಂತ ಮಾತುಗಳಲ್ಲಿ ಅಥವಾ ಸಂಭಾಷಣೆಗಳಲ್ಲಿ ತೊಡಗಬಾರದು ಅಂತ. ಅದಕ್ಕೆ ಇಲ್ಲಿ ಬಳಸಬೇಕಾಗಿರುವಂತಹ ಉಪಸರ್ಗ ಅಥವಾ ಪ್ರಿಪೊಸಿಷನ್ ಯಾವುದು ಅಂದ್ರೆ ಫ್ರಮ್ ಅನ್ನುವಂಥದ್ದು ಸರಿ. ಬೈ ಆಗೋದಿಲ್ಲ, ವಿತ್ ಅದು ಕೂಡ ಆಗೋದಿಲ್ಲ, ಈ ಟು ಅಂತ ಇದೆ ಅದು ಕೂಡ ಆಗೋದಿಲ್ಲ. ಇದು ಯಾವುದು ಆಗೋದಿಲ್ಲ ಅಂದ್ಮೇಲೆ ಆಗುವಂಥದ್ದು ಯಾವುದು? ಫ್ರಮ್ ಅಂತ. ಫ್ರಮ್ ಅಂತ ಬರೆದ್ರೆ ಹೆಚ್ಚು ಅರ್ಥಪೂರ್ಣ ಅನ್ನೋದಿಕ್ಕೆ ಸರಿ ಅಲ್ವಾ. ಈ ವಾಕ್ಯವನ್ನ ಅರ್ಥಪೂರ್ಣವಾಗಿಸೋದಿಕ್ಕೆ ನಾವು ತುಂಬಬೇಕಾಗಿರುವಂತಹ ಪದ ಫ್ರಮ್ ಅಂತ ಹೇಳಿ. ಆಗ್ಬೋದಾ? ಹೋಗೋಣ ಹಂಗಾದ್ರೆ ಮುಂದಿನ ಮುಂದಿನ ಪ್ರಶ್ನೆಗೆ. ರಾದರ್ ಓಕೆ, 68ನೇ ಪ್ರಶ್ನೆಗೆ ಬಂದ್ಬಿಟ್ವಿ. 68ನೇ ಪ್ರಶ್ನೆ ಏನಿದೆ, ಯಾವುದೋ ಒಂದು ಇಡಿಯಂ ಅನ್ನ ಕೊಟ್ಬಿಟ್ಟಿದ್ದಾರೆ. ಇಡಿಯಂ ಅಲ್ಲೇ ಒಂದು ಬ್ಲಾಂಕ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅದನ್ನ ನೀವು ಭರ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಫಿಲ್ ಇನ್ ದಿ ಬ್ಲಾಂಕ್. ಓಕೆ, ರೈಟ್. ಆಲ್ದೋ ಅವರ್ ಬ್ಯಾಕ್ ಗ್ರೌಂಡ್ಸ್ ಆರ್ ಡಿಫರೆಂಟ್, ವಿ ಸೇಲ್ ಇನ್ ದಿ ಸೇಮ್ ಬೋಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ಗಳಿಂದ ಬಂದಿದ್ರು ಕೂಡ ವಿ ಸೇಲ್ ಇನ್ ದಿ ಸೇಮ್ ಬೋಟ್ ಅಂತ ಹೇಳಿ. ಸೇಲ್ ಇನ್ ದಿ ಸೇಮ್ ಬೋಟ್ ಅಂದ್ರೆ ಇಬ್ಬರು ಒಂದೇ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದಿಕ್ಕೆ ಸೇಲ್ ಇನ್ ದಿ ಸೇಮ್ ಬೋಟ್ ಅನ್ನುವಂಥ ಇಡಿಯಂ ನ ಬಳಸ್ತೀವಿ. ನಾನೊಂಥರ ಕಷ್ಟಪಡ್ತೀನಿ, ನೀವೊಂಥರ ಕಷ್ಟಪಡ್ತೀರಾ, ಹೌದಾ? ಕಷ್ಟ ಅನ್ನೋದು ಒಂದೇ ಮ್ಯಾಗ್ನಿಟ್ಯೂಡ್, ಬೇರೆ ಬೇರೆ ವಿಧ ಇರುತ್ತೆ ಅಷ್ಟೇ. ಸೊ ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ಆಲ್ ಹ್ಯೂಮನ್ಸ್ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ಎವ್ರಿಬಡಿ ಹ್ಯಾಸ್ ಸಮ್ ವರಿ. ಹೌದಲ್ವಾ? ಹಾಗಂತ ಹೇಳ್ತಾ ಇದ್ದಾರೆ. ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದ್ಬಿಟ್ರೆ ಓದಿರ್ಲಿ, BA ಓದಿರ್ಲಿ, ಪರೀಕ್ಷೆ ಬೇರೆ ಬೇರೆ ಕೊಡಲ್ಲ, ಒಂದೇ ಪರೀಕ್ಷೆ ಎದುರಿಸ್ತೀವಿ ನಾವು. ವಿ ಸೇಲ್ ಇನ್ ದಿ ಸೇಮ್ ಬೋಟ್ ಆಲ್ದೋ ಅವರ್ ಬ್ಯಾಕ್ ಗ್ರೌಂಡ್ಸ್ ಆರ್ ಡಿಫರೆಂಟ್ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ ಅಲ್ವಾ ಮುಂದಿನ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಹೈಲೈಟೆಡ್ ವರ್ಡ್ ಸೆಗ್ಮೆಂಟ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಫ್ ದಿ ಸೆಂಟೆನ್ಸ್ ಇಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್, ಸೆಲೆಕ್ಟ್ ನೋ ಕರೆಕ್ಷನ್. ಕೆಳಗೊಂದು ವಾಕ್ಯ ಕೊಟ್ಟಿದ್ದಾರೆ, ಆ ವಾಕ್ಯದಲ್ಲಿ ಯಾವುದೋ ಒಂದು ಪದವನ್ನ ಹೈಲೈಟ್ ಮಾಡಿದ್ದಾರೆ. ಅದನ್ನ ಯಾವ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಯಾವ ಪದಗುಚ್ಛ ಅಥವಾ ಪದ
ಅದನ್ನ ನಾವು ರಿಪ್ಲೇಸ್ ಮಾಡ್ಬೇಕು ತಗೊಂಡು. ಏನ್ ರಿಪ್ಲೇಸ್ಮೆಂಟ್ ಬೇಡ ಅಂದ್ರೆ ನೋ ಕರೆಕ್ಷನ್ ಅಂತ ಮಾರ್ಕ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬಿಡೋಣ ವಾಕ್ಯನ. ದಿ ಬಾಯ್ ಪ್ಲೇ ಫುಟ್ಬಾಲ್ ಸಿನ್ಸ್ ಹಿ ಹ್ಯಾಸ್ ಕಮ್ ಫ್ರಮ್ ಸ್ಕೂಲ್ ಅಂತ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ಲೇ ಅನ್ನೋದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಪ್ಪ? ಪ್ಲೇ ಅನ್ನೋದು ಕ್ರಿಯಾಪದ, ವರ್ಬ್. ಹೌದಾ? ಪ್ಲೇ ಅಂತ. ಇಲ್ಲಿ ಇನ್ಯಾವುದಾದ್ರೂ ಕ್ರಿಯಾಪದ ಇದೆಯಾ ಅಂತಂದ್ರೆ ಹ್ಯಾಸ್ ಕಮ್ ಅನ್ನುವಂಥ ಕ್ರಿಯಾಪದ ಇದೆ. ಓಕೆನಾ? ಸೊ ಇಲ್ಲಿ ನಾವು ಹ್ಯಾಸ್ ಅನ್ನೋದು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ತಗೊಂಡ್ಬಿಟ್ಟಾಗ ನಾವ್ ಏನಂತ ಬರಿಬೇಕು? ಹ್ಯಾಸ್ ಬೀನ್ ಪ್ಲೇಯಿಂಗ್ ಅಂತ ಇನ್ನೊಂದನ್ನು ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ತಗೊಂಡ್ರೆ ದಿ ಬಾಯ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಸಿನ್ಸ್ ಹಿ ಹ್ಯಾಸ್ ಕಮ್ ಫ್ರಮ್ ಸ್ಕೂಲ್ ಅಂತ ಹೇಳಿದ್ರೆ ಸರಿಯಾಗುತ್ತೆ. ಸರಿ ಅಲ್ವಾ? ಬಂದಿರುವ ಕಾರಣದಿಂದ ಸಿನ್ಸ್ ಅಂತ ಹೇಳಿ ಕಾರಣ ಅಂತ ತಗೊಂಡ್ರು ಸರಿ, ಅಥವಾ ಬಂದಂದಿನಿಂದ ಅಂತ ತಗೊಂಡ್ರು ಕೂಡ ಸರಿಯಾಗುತ್ತೆ. ಓಕೆನಾ? ಹೋಗೋಣ 70ನೇ ಪ್ರಶ್ನೆಗೆ. ಐಡೆಂಟಿಫೈ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿ ವಿಸಿಸಿಟ್ಯೂಡ್ಸ್ ಆಫ್ ಲೈಫ್ ಕ್ಯಾನ್ ಬಿ ಇನ್ಕ್ರೆಡ್ಯುಲಸ್ ಬಟ್ ದಿ ಪರ್ಸಿವಿಯರೆನ್ಸ್ ಅಂಡ್ ಅನ್ಈಲ್ಡಿಂಗ್ ಟೆನಸಿಟಿ ಆಫ್ ದಿ ಹ್ಯೂಮನ್ ಸ್ಪಿರಿಟ್ ರಿಮೈನ್ ಇಂಡಾಮಿಟಬಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮೊದಲು ಏನ್ ಗೊತ್ತಾ, ಈ ವಾಕ್ಯದಲ್ಲಿ ಬಳಸಿರುವ ಸುಮಾರಷ್ಟು ಪದಗಳು ಕಷ್ಟಕರವಾಗಿಯೇ ಇದೆ. ಹಾಗಂತಂದ್ರೆ ಅಂತಹ ಕಷ್ಟಕರ ಪದಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಎಲ್ಲರಿಗೂ ಉತ್ತರಗಳನ್ನ ನೋಡ್ತಾ, ಅಂದ್ರೆ ಅರ್ಥಗಳನ್ನ ನೋಡ್ತಾ ಹೋಗ್ಬಿಡೋಣ. ಕೇಳಿದ ಪ್ರಶ್ನೆಗೆ ಸಂಬಂಧ ಇಲ್ದಿದ್ರೂನೆ ನಮಗ್ ಪ್ರಶ್ನೆನೇ ಸರಿಯಾಗಿ ಅರ್ಥ ಆಗ್ಬೇಕಲ್ವಾ? ವಾಕ್ಯ ಅರ್ಥ ಮಾಡ್ಕೊಳಕ್ ನೋಡ್ಬಿಡೋಣ. ವಿಸಿಸಿಟ್ಯೂಡ್ಸ್ ಅನ್ನೋದು ಒಂದು ಅಪರೂಪದ ಬಳಕೆಯ ಈ ಪದ. ರಾದರ್ ಇನ್ಕ್ರೆಡ್ಯುಲಸ್ ಅಂತ ಹೇಳಿ ಒಂದು ಹೇಳ್ತಿದ್ದಾರೆ, ಪರ್ಸಿವಿಯರೆನ್ಸ್ ಅಂತ ಹೇಳ್ತಿದ್ದಾರೆ. ಇದು ಸ್ವಲ್ಪ ಹೆಚ್ಚು ಪರಿಚಿತವಾದ ಪದವೇ, ಆದ್ರೆ ಹೇಳಬೇಕು. ಓಕೆನಾ? ಹಾಗೇನೆ ಅನ್ಈಲ್ಡಿಂಗ್ ಅಂತ ಹೇಳಿ ಒಂದ್ ಪದವನ್ನ ಬಳಸಿದ್ದಾರೆ, ಅನ್ಈಲ್ಡಿಂಗ್ ಅಂತ ಹೇಳಿ ಬಳಸಿದ್ದಾರೆ. ಟೆನೆಸಿಟಿ ಅಂತ ಒಂದ್ ಪದವನ್ನ ಬಳಸಿದ್ದಾರೆ. ಹ್ಯೂಮನ್ ಸ್ಪಿರಿಟ್ ಟು ರಿಮೈನ್ ಇಂಡಾಮಿಟಬಲ್ ಅಂತ ಹೇಳಿ ಮತ್ತು ಒಂದು ಪದವನ್ನ ಬಳಸಿದ್ದಾರೆ. ಏನ್ ಗೊತ್ತಾ? ಉತ್ತರ ಹೇಳ್ಬಿಡ್ತೀನಿ, ಆಮೇಲಿಂದ ವಿ ವಿಲ್ ಕಮ್ ಹಿಯರ್. ಅರ್ಥಗಳನ್ನ ತಿಳ್ಕೊಳ್ಳೋಣ. ಇನ್ಕ್ರೆಡ್ಯುಲಸ್ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ಕ್ರೆಡ್ಯುಲಸ್ ಅಂತ ಹೇಳಿದ್ರೆ ಏನ್ ಗೊತ್ತಾ? LOUS ಅಂತ ಬರಿಬೇಕಾಗಿತ್ತು. LUS ಅಂತ ಬರ್ದಿರೋದು ಸ್ಪೆಲ್ಲಿಂಗ್ ಎರರ್ ಆಗಿದೆ ಅನ್ನೋದನ್ನ ನಾವು ನೋಡ್ಕೊಂಡ್ಬಿಡೋಣ. ಆಗ್ಬೋದಾ? ಅದಾದ್ಮೇಲೆ ಇನ್ಕ್ರೆಡ್ಯುಲಸ್ ಶಬ್ದದ ಅರ್ಥ ಏನು ಅಂದ್ರೆ, ಯಾವುದೋ ಒಂದು ವಿಷಯ ಗೊತ್ತಾಯ್ತು ನನ್ಗೆ ಅದಕ್ಕೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಒಂದು, ಅಥವಾ ನಂಗೆ ನಂಬಕ್ಕೆ ಇಷ್ಟ ಇಲ್ಲ. ಓಕೆ, ಗಾಡ್ ಫರ್ಬಿಡ್, ನಮ್ಗೆ ಯಾರಿಗಾದ್ರೂ ನಮ್ಮ ಆಪ್ತರೊಬ್ರು ಇವಾಗಷ್ಟೇ ಮಾತಾಡಿದ್ರು, ಈಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ಟಿದಾರೆ ಅಂತ ಹೇಳ್ತಿದಾರೆ ಅವ್ರ ಮನೆಯವರು. ಇಷ್ಟ ಆಗುತ್ತಾ ನಮ್ಗೆ? ಇಷ್ಟ ಆಗಲ್ಲ. ದಟ್ ಈಸ್ ಇನ್ಕ್ರೆಡ್ಯುಲಸ್. ಸ್ನೇಹಿತರೆ, ನಾನು ತುಂಬಾ ಮೊದಲಿಂದ ಹೇಳ್ತಾ ಇದ್ದೀನಿ, ಪ್ರತಿ ಪದನೂನೆ ಇನ್ನೊಂದ್ ಪದದ ತರ ಸೌಂಡ್ ಆಗ್ಬಿಡುತ್ತೆ. ಇನ್ಕ್ರೆಡ್ಯುಲಸ್ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅದೇ ಬೇರೆ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದಷ್ಟಕ್ಕೆ ಗಮನ ಕೊಟ್ಟು ಕೇಳ್ಕೊಂಬಿಡಿ. ಇನ್ಕ್ರೆಡ್ಯುಲಸ್ ಅಂತ ಹೇಳ್ಬಿಟ್ರೆ ನಂಗೆ ಇಷ್ಟ ಇಲ್ಲ, ನನ್ಗೆ ಒಪ್ಪಕ್ ಸಾಧ್ಯ ಆಗ್ತಿಲ್ಲ, ಅನೇಬಲ್ ಆರ್ ಐ ಡೋಂಟ್ ವಾಂಟ್ ಟು ಬಿಲೀವ್ ವಾಟ್ ಎವರ್ ಯು ಆರ್ ಸೇಯಿಂಗ್. ಅನ್ವಿಲ್ಲಿಂಗ್ ಅಂತ ಹೇಳೋದಿಕ್ಕೆ, ಅನ್ವಿಲ್ಲಿಂಗ್ ಟು ಬಿಲೀವ್ ಅಂತ ಹೇಳೋದಿಕ್ಕೆ, ನಂಬೋದಿಕ್ಕೆ ನಾನು ಸಿದ್ಧನಿಲ್ಲ, ಸಾಧ್ಯವಿಲ್ಲ ಅನ್ನೋದಿಕ್ಕೆ ಇನ್ಕ್ರೆಡ್ಯುಲಸ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ವಿಸಿಸಿಟ್ಯೂಡ್ಸ್ ಅಂದ್ರೆ ಏನ್ ಗೊತ್ತಾ? ಇದರ ಅರ್ಥನು ಅನ್ಪ್ಲೆಸೆಂಟ್ ಚೇಂಜ್ ಅಂತ. ನನ್ಗೆ ಪರೀಕ್ಷೆ ಬರೆದಿದೆ, ರಿಸಲ್ಟ್ ಬಂತು, ಫೇಲ್ ಆಗ್ಬಿಟ್ಟಿದೀನಿ, ಇಲ್ಲ ನನ್ನ ನಂಬರ್ ಲಿಸ್ಟ್ ಅಲ್ಲಿ, ದಟ್ ಈಸ್ ಅ ವಿಸಿಸಿಟ್ಯೂಡ್. ಅಂದ್ರೆ ನನಗೆ ಅಂಥದ್ದೊಂದು ಫಲಿತಾಂಶ ಬೇಕಾಗಿರ್ಲಿಲ್ಲ, ಬಟ್ ಬಂದಿದೆ, ಬಂದ್ಮೇಲೆ ನಾನು ಏನ್ ಮಾಡ್ಬೇಕು? ನೆಕ್ಸ್ಟ್ ಎಕ್ಸಾಮ್ಗೆ ರೆಡಿ ಆಗ್ಬೇಕು ಅಷ್ಟೇನೆ ಅಲ್ವಾ? ಬಟ್ ದಟ್ ಈಸ್ ಅನ್ ಅನ್ಪ್ಲೆಸೆಂಟ್ ಚೇಂಜ್. ಅನ್ಪ್ಲೆಸೆಂಟ್ ಚೇಂಜ್ ಅದನ್ನ ವಿಸಿಸಿಟ್ಯೂಡ್ ಅಂತ ಹೇಳಿ ಹೇಳ್ತೀವಿ, ಬೇಕಿಲ್ಲದ ಬದಲಾವಣೆ. ಇನ್ಕ್ರೆಡ್ಯುಲಸ್ ಅಂತ ಹೇಳ್ಬಿಟ್ರೆ ಇದು ಅನೇಬಲ್ ಆರ್ ಅನ್ವಿಲ್ಲಿಂಗ್ ಟು ಬಿಲೀವ್ ಅನ್ನೋದಿಕ್ಕೆ, ನಂಬೋದಿಕ್ಕೆ ಇಷ್ಟ ಇಲ್ಲ ಅಂತ. ಪರ್ಸಿವಿಯರೆನ್ಸ್ ಅಂದ್ರೆ ಹಾರ್ಡ್ ವರ್ಕ್ ಅಂಡ್ ಪೇಷನ್ಸ್ ಅಲ್ವಾ? ಈಗಷ್ಟೇ ಕೂಡ ನಾನು ಇನ್ನೆಲ್ಲೋ ಶಬ್ದ ಬಳಸಿ ಹೇಳ್ದೆ ಅದನ್ನ ಇನ್ಯಾವುದೋ ಪ್ರಶ್ನೆಗೆ. ಸೊ ಪರ್ಸಿವಿಯರೆನ್ಸ್ ಅಂದ್ರೆ ಹಾರ್ಡ್ ವರ್ಕ್, ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು. ಹಾಗೆ
ಪೇಷನ್ಸ್, ತಾಳ್ಮೆಯಿಂದ ಇರುವಂತಹದ್ದು ಅಂತ ಹೇಳಿ ಆಗ್ಬೋದಾ. ಅನೀಲ್ಡಿಂಗ್ ಅಂದ್ರೆ ಏನ್ ಗೊತ್ತಾ? ಅನೀಲ್ಡಿಂಗ್ ಅಂದ್ರೆ ಅರ್ಥ ಆ ಒಂದು ಸಾಲಿಡ್ ಆಗಿರುವಂಥದ್ದು, ಅತಿ ಗಟ್ಟಿಯಾಗಿರುವಂಥದ್ದು ಅಂತ. ನೋಡಿ, ಒಂದು ವಾಕ್ಯ, ಸಿಂಪಲ್ ವಾಕ್ಯ ಉದಾಹರಣೆ ಹೇಳ್ತೀನಿ. ಅನೀಲ್ಡಿಂಗ್ ಅಂದ್ರೆ ದಿ ವೇವ್ಸ್ ವರ್ ಹಿಟ್ಟಿಂಗ್ ದಿ ಅನೀಲ್ಡಿಂಗ್ ರಾಕ್ ಅಂತ ಹೇಳೋಣ. ಸಮುದ್ರದಲ್ಲಿ ಒಂದ್ ದೊಡ್ಡ ಬಂಡೆ ಇದೆ, ಆ ಬಂಡೆಗೆ ಅಲೆಗಳು ಆಗಾಗ್ಗೆ ಅಪ್ಪಳಿಸ್ತಾನೆ ಇದೆ ಅಂತಂದ್ರೆ ಬಂಡೆ ಏನಾದ್ರೂ ಕದಲ್ ಬಿಡ್ತಾ, ಕರಗ್ ಬಿಡ್ತಾ? ಎರಡೂ ಇಲ್ಲ ಅಲ್ವಾ? ಆ ತರ ನಿಂತ್ಕೊಂಡ್ಬಿಟ್ರೆ ಅನೀಲ್ಡಿಂಗ್ ಅಂತ ಹೇಳಿ ಹೇಳ್ತೀವಿ. ಅನೀಲ್ಡಿಂಗ್ ಅಂತ ಹೇಳಿ ಹೇಳ್ತೀವಿ. ಟೆನೆಸಿಟಿ ಅಂದ್ರೆ ಏನ್ ಹಂಗಂದ್ರೆ, ಟೆನೆಸಿಟಿ ಅಂದ್ರೆ ಯಾವುದೋ ಒಂದು ಒಂದು ಕ್ವಾಲಿಟಿಗೆ ನಾವು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥದ್ದು, ಗ್ರಿಪ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಟೆನೆಸಿಟಿ ಅಂತ ಹೇಳಿ ಹೇಳ್ತೀವಿ. ಇಂಡಾಮಿಟಬಲ್ ಅಂದ್ರೆ ಸೋಲ್ಸೋದಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್ ಟು ಡಿಫೀಟ್ ಅಂತ. ಓಕೆನಾ? ಹಾಗಾದ್ರೆ ಈ ಪೂರ್ತಿ ವಾಕ್ಯದಲ್ಲಿ ಬರುವಂತಹ ಪ್ರತಿಯೊಂದು ಶಬ್ದದ ಅರ್ಥವನ್ನ ನೋಡ್ಕೊಂಡ್ವಿ. ಯಾವ್ಯಾವ್ದು ಅಪರೂಪದ್ದೋ ಸ್ವಲ್ಪ ಕಷ್ಟ ಅನ್ಸುತ್ತೋ ಅದನ್ನ. ಈ ಪೂರ್ತಿ ವಾಕ್ಯದ ಅರ್ಥ ಏನು? ವಿಸಿಸಿಟ್ಯೂಡ್ಸ್ ಆಫ್ ಲೈಫ್ ಕ್ಯಾನ್ ಬಿ ಇನ್ಕ್ರೆಡ್ಯುಲಸ್. ನಮ್ಮ ಜೀವನದಲ್ಲಿ ಆಗುವಂತಹ ಹಲವು ಘಟನೆಗಳು ನಮಗೆ ತುಂಬಾ ನೋವನ್ನ ತರುವಂಥದ್ದಾಗಿರಬಹುದು. ಅದು ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ನಂಬೋದಿಕ್ಕೆ ನಾವು ಸಿದ್ಧವಿಲ್ಲದೆ ಇರ್ಬೋದು. ಆದರೆ ಪರಿಶ್ರಮ ಅಂತ ಒಂದಿದೆಯಲ್ಲ, ಅದು ಮತ್ತೆ ನಾವು ಗಟ್ಟಿಯಾಗಿ ನಮ್ಮ ನಂಬಿಕೆಗಳನ್ನ ಹಿಡಿದು ನಿಂತ್ಕೊಳ್ತೀವಲ್ಲ, ಅನ್ಈಲ್ಡಿಂಗ್ ಟೆನೆಸಿಟಿ ಗಟ್ಟಿಯಾಗಿ ಹಿಡಿದು ಇಟ್ಕೋ ಅಂತ. ಓಕೆ, ಆಫ್ ದಿ ಹ್ಯೂಮನ್ ಸ್ಪಿರಿಟ್. ಮನುಷ್ಯನಲ್ಲಿ ನಮಗೆ ಒಂದು ಚೇತನ ಅಂತ ಇದೆಯಲ್ಲ, ದಟ್ ರಿಮೈನ್ ಇಂಡಾಮಿಟಬಲ್. ನೀವು ಅದೆಷ್ಟೇ ಕಷ್ಟ ಕೊಡಿ, ನಾ ಮುಂದಕ್ಕೆ ಹೋಗ್ತೀನಿ, ನಾನು ಪರಿಶ್ರಮಿಸ್ತೀನಿ, ನಾನು ರಾಕ್ ಸಾಲಿಡ್ ಆಗಿ ನಿಂತ್ಕೊಳ್ತೀನಿ, ಹೀಗೆ ಹೇಳ್ತೀವಲ್ಲ, ಆ ಮಾನವನ ಚೈತನ್ಯವನ್ನ ಯಾರೂ ಕೂಡ ಎಂದೂ ಕೂಡ ಸೋಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದಲ್ವಾ? ನಾವು ಪಾಸ್ ಆಗ್ಲೇಬೇಕು ಅಂತ ನಿಂತ್ಕೊಂಡ್ರೆ ಜಿಡಿ ಏನು ತುಂಬಾ ಪರೀಕ್ಷೆಗಳನ್ನ ಕರಿತೀವಿ ಅಂತ ಬೇರೆ ರಾಜ್ಯ ಸರ್ಕಾರದವರು ಹೇಳ್ಬಿಟ್ಟಿದ್ದಾರೆ, ಸ್ನೇಹಿತರೆಲ್ಲ ಗಲಾಟೆ ಮಾಡಿದಿಕ್ಕೆ. ಹೌದಾ? ಅಂತಂದ್ರೆ ನಾವು ಯಾವ ಪರೀಕ್ಷೆಯನ್ನ ಬೇಕಾದ್ರೂ ಪಾಸ್ ಮಾಡೋದಿಕ್ಕೆ ಸಿದ್ಧರಿದೀವಿ ಅಂತ. ಹೌದಲ್ವಾ? ಮತ್ತೆ ಹೋಗೋಣವಾ 71ನೇ ಪ್ರಶ್ನೆಗೆ. 71ನೇ ಪ್ರಶ್ನೆ ಹೀಗಂತ ಹೇಳ್ತಾ ಇದ್ದಾರೆ, ಗಿವನ್ ವರ್ಡಿನ ಅರ್ಥವನ್ನ ಹೇಳ್ಬಿಡಿ ಅಂತ. ಗಿವ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದಿ ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಆಂಬಿಗ್ಯೂಸ್ ಈ ಪದವನ್ನ ಕೂಡ ನಾವು ಕಳೆದ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಳಸಿದೀವಿ. ಹಾಗಂದ್ರೆ ಅನ್ಸರ್ಟನ್ ಆರ್ ಓಪನ್ ಟು ಇಂಟರ್ಪ್ರಿಟೇಷನ್. ಅನ್ಸರ್ಟನ್ ಅಂದ್ರೆ ಸ್ಪಷ್ಟವಾಗಿ ಇಲ್ಲದಿರುವಂಥದ್ದು, ಸದೃಢವಾಗಿ ಇಲ್ಲದಿರುವಂಥದ್ದು. ಓಪನ್ ಟು ಇಂಟರ್ಪ್ರಿಟೇಷನ್ ಅಂದ್ರೆ ನಮ್ಮ ಮನ್ಸಿಗೆ ತಕ್ಕದ ಹಂಗೆ ನಾವ್ ಅದನ್ನ ಇಂಟರ್ಪ್ರಿಟ್ ಮಾಡ್ಕೋಬಹುದು. ಓಪನ್ ಆಗಿದೆ ಅಂತ ಹೇಳೋ ಅಂಥದ್ದಕ್ಕೆ ಹೀಗಂತ ಹೇಳ್ತೀವಿ. ಕ್ಲಿಯರ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಆಂಬಿಗಿಯಸ್ಗೆ ಆಂಟನಿಮ್ ಆಗೋಯ್ತದು, ವಿರುದ್ಧಾರ್ಥಕ ಪದ ಆಯ್ತು. ಹಾರ್ಶ್ ಅಂಡ್ ಸಿವಿಯರ್ ಅದು ಅಲ್ಲ. ಫನ್ನಿ ಅಂಡ್ ಹ್ಯೂಮರಸ್ ಹಾಸ್ಯಾಸ್ಪದ ಅದು ಕೂಡ ಅಲ್ಲದೆ ಇರೋದ್ರಿಂದ ಆಪ್ಷನ್ ಎ ಸರಿಯಾದಂಥ ಉತ್ತರ. 72ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ಸ್. ಆ ಫಿಲ್ ಇನ್ ದಿ ಬ್ಲಾಂಕ್ ಮಾಡಿ ಅಂತ ಕೇಳ್ತಿದ್ದಾರೆ. ಕೊಲೊಕೇಶನ್ ಥ್ರೂ ದಿ ಸೆಂಟೆನ್ಸ್, ವಾಕ್ಯಕ್ಕೆ ಹೊಂದಾಣಿಕೆ ಆಗುತ್ತಾ ಅಂತ. ರೆಸಲ್ಯೂಷನ್ ಇಸ್ ದಿ ಕರೇಜ್ ಟು ಆಕ್ಟ್ ಡಿಸ್ಪೈಟ್ ದಿ ಡ್ಯಾಶ್ ಆಫ್ ಫೇಲ್ಯೂರ್. ರೆಸಲ್ಯೂಷನ್ ಅಂದ್ರೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ನೊಳಗೆ ನಾನು ಪರಾಮರ್ಶಿಸ್ಕೊಂಡು ಮತ್ತೆ ಧೈರ್ಯವನ್ನ ನಾನು ಆಕ್ಟ್ ಮಾಡೋದಿಕ್ಕೆ ಧೈರ್ಯವನ್ನ ಪಡ್ಕೊಳ್ತೀನಲ್ವಾ. ಏನು ನಾ ಫೇಲ್ ಆಗ್ಬೋದು ಮತ್ತೊಂದ್ಸಲಿ ಅಂತ ಭಯ ಇದೆ, ಆದ್ರೂ ಅದರ ನಡುವೆಯೂ ನಾನು ಎದ್ ನಿಂತ್ಕೋತೀನಲ್ಲ, ಅದೇ ಮತ್ತೆ ಜೀವನ. ಇಸಂಟ್ ಇಟ್? ರೆಸಲ್ಯೂಷನ್ ನನ್ನ ನಿರ್ಧಾರ ಅಂತಂದ್ರೆ ಕರೇಜ್ ಟು ಆಕ್ಟ್ ಡಿಸ್ಪೈಟ್ ದಿ ಡ್ಯಾಶ್ ಆಫ್ ಫೇಲ್ಯೂರ್. ಫೇಲ್ಯೂರ್ಗೆ ಹೇಟ್ ಇರಲ್ಲ, ಹೇಟ್ ಇಲ್ಲ. ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಅವರ್ ಸಕ್ಸಸ್. ನಾವು ಯಶಸ್ಸನ್ನ ಕಂಡಿದೀವಿ ಅಂದ್ರೆ ನಮ್ಮ ಯಶಸ್ಸಿನ ಭಾಗ. ಹೇಟ್ ರಾದರ್ ಫೇಲ್ಯೂರ್ ಅನ್ನುವಂಥದ್ದು ಹೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಲವ್ ಅಂತಂದ್ರೆ
ಎವ್ರಿಬಡಿ ಲವ್ಸ್ ಫೆಮಿನಾ. ನನಗೆ ಹೆಸರು, ಖ್ಯಾತಿ, ದುಡ್ಡು ಎಲ್ಲ ಬಂದ್ಬಿಡ್ಬೇಕು, ಫೇಲ್ ಆಗ್ಬಾರ್ದು, ಇದೇ ಇಷ್ಟ ಇರತ್ತಲ್ವಾ. ಆದ್ರಿಂದ ಫೇಲ್ಯೂರ್ ಅನ್ನ ಯಾರು ಲವ್ ಮಾಡಲ್ಲ. ಫೇಲ್ಯೂರ್ ಅನ್ನೋದು ಹೋಪ್ ಅಲ್ಲ ಅಲ್ವಾ. ಸಕ್ಸಸ್ ಅನ್ನೋದು ಹೋಪ್ಗೆ ಸಂಬಂಧಿಸಿರುತ್ತೆ. ಆದ್ದರಿಂದ ಭಯ, ನಾ ಮತ್ತೊಮ್ಮೆ ಸೋಲಬಹುದು ಅನ್ನೋ ಭಯ ಇದ್ದರೂ ಕೂಡ, ಇಲ್ಲಪ್ಪ ಇನ್ನೂ ಒಂದ್ಸಲಿ ಎಕ್ಸಾಮ್ ಬರ್ದೇ ಬಿಡೋಣ, ನೋಡ್ಬಿಡೋಣ ಯಾಕೋ ಈ ಸಲಿ ಪಾಸ್ ಆಗಲ್ಲ ಅಂತ, ಇನ್ನು ಕಷ್ಟಪಟ್ಟು ಇನ್ನು ಸ್ಟ್ರೀಮ್ ಲೈನ್ಡ್ ಆಗಿ ಡಿಸಿಪ್ಲಿನ್ಡ್ ಆಗಿ ಓದ್ತೀನಿ ಅಂತ ಬರ್ತೀವಲ್ಲ ರೆಸೊಲ್ಯೂಷನ್, ಅದೇ ಮತ್ತೆ ಕರೇಜ್, ನಮ್ ಧೈರ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಿಸ್ಪೈಟ್ ದಿ ಫಿಯರ್ ಆಫ್ ಫೇಲ್ಯೂರ್, ಏನಾಗುತ್ತೋ ಗೊತ್ತಿಲ್ಲ, ಭಗವಂತಂಗ್ ಬಿಟ್ಟಿದ್ದು, ಆದ್ರೆ ನಾನಂತೂ ಈ ಸಲಿ ಸರಿಯಾದ ಪ್ರಯತ್ನ, ಗಟ್ಟಿ ಪ್ರಯತ್ನ ಮಾಡ್ಬಿಡ್ತೀವಿ ಅಂತ ಹೇಳ್ತೀವಲ್ಲ ಅದು. 73ನೇ ಪ್ರಶ್ನೆ, ಅಪ್ರಾಪ್ರಿಯೇಟ್ ಸಿನಾನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ವಾಕ್ಯದಲ್ಲಿ ಯಾವುದೋ ಒಂದು ಪದ ಅಂಡರ್ಲೈನ್ ಮಾಡಿದ್ದಾರೆ, ಅದಕ್ಕೆ ಸಮನಾರ್ಥಕ ಪದವನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ದಿ ಎಕ್ಸ್ಪ್ಲೋರರ್ ವೆಂಚರ್ಡ್ ಇನ್ ಟು ದಿ ಅನ್ಚಾರ್ಟೆಡ್ ಟೆರಿಟರಿ ಇನ್ ಸರ್ಚ್ ಆಫ್ ಅಡ್ವೆಂಚರ್. ಎಕ್ಸ್ಪ್ಲೋರರ್ ಅಂತ ಹೇಳಿದ್ರೆ ಇಲ್ಲಿ ಅನ್ವೇಷಣೆಕಾರ, ವೆಂಚರ್ಡ್ ಅಂತ ಹೇಳಿದ್ರೆ ಈ ಒಂದು ಕಾರ್ಯವನ್ನ ಕೈಗೊಂಡ. ಇನ್ ದಿ ಅನ್ಚಾರ್ಟೆಡ್ ಟೆರಿಟರಿ, ಚಾರ್ಟ್ ಅಲ್ಲಿ ಇದ್ರೆ ಮ್ಯಾಪ್ ಅಲ್ಲಿ ಇದೆ ಅಂತ ಬರ್ದಿಟ್ಬಿಟ್ಟಿದ್ದಾರೆ, ಅಂದ್ರೆ ಮೊದಲೇ ಯಾರೋ ಹೋಗಿದ್ದಾರೆ ಇಲ್ಲಿಗೆ, ಹೌದಾ. ಆದ್ರೆ ಇವರು ಏನ್ ಇಷ್ಟಪಡ್ತಿದ್ದಾರೆ ಅನ್ವೇಷಣಕಾರರು, ಅನ್ಚಾರ್ಟೆಡ್ ಟೆರಿಟರಿ ಅಂದ್ರೆ ಎಲ್ಲೂ ಕೂಡ ಉಲ್ಲೇಖವಿಲ್ಲ, ಗೊತ್ತಿಲ್ಲ ಅಲ್ಲಿ ಏನಿದೆ ಅಂತ. ಕಾಡ್ ಇರ್ಬೋದು, ಬೆಟ್ಟ ಇರ್ಬೋದು, ಸಮುದ್ರ ಇರ್ಬೋದು, ಏನಿದೆಯೋ ಗೊತ್ತಿಲ್ಲ, ಆದ್ರೆ ಅದ್ರೊಳಗೆ ನಾನು ನುಗ್ಗುತ್ತಾ ಇದ್ದೀನಿ. ಟೆರಿಟರಿ ಇನ್ ಸರ್ಚ್ ಆಫ್ ಅಡ್ವೆಂಚರ್, ಒಂದ್ ಸಾಹಸ ಯಾತ್ರೆ ಮಾಡ್ಬೇಕು ಅನ್ಸ್ಬಿಟ್ಟಿದೆ ನನ್ಗೆ, ನಾನ್ ನುಗ್ಗುತ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಅದು. ಸೊ ಅನ್ಚಾರ್ಟೆಡ್ ಅನ್ನುವ ಪದದ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ. ಫೆಮಿಲಿಯರ್ ಆಗಕ್ ಸಾಧ್ಯ ಇಲ್ಲ, ಪರಿಚಿತವಲ್ಲ. ಎಕ್ಸ್ಪ್ಲೋರ್, ಈಗಾಗ್ಲೇ ಎಕ್ಸ್ಪ್ಲೋರ್ಡ್, ಅನ್ವೇಷಿತವಾಗಿರುವಂಥದ್ದು, ಅದು ಅಲ್ಲ. ಮ್ಯಾಪ್ಡ್ ಅಂದ್ರೆ ಚಾರ್ಟೆಡ್ ಅಂತ ಆಗೋಯ್ತು, ಅದೂ ಅಲ್ಲ. ಆದ್ದರಿಂದ ಆಪ್ಷನ್ ಯಾವ್ದಪ್ಪ, ಅನ್ಡಿಸ್ಕವರ್ಡ್, ಅನ್ವೇಷಿಸಿಲ್ಲ ಇನ್ನ ಯಾರುನೇ, ಆ ಪ್ರದೇಶಕ್ಕೆ ಮತ್ ಯಾರು ಇನ್ನ ಕಾಲಿಟ್ಟಿಲ್ಲ ಅಂತ ಹೇಳ್ತೀವಲ್ಲ. ಸೊ ಅನ್ಚಾರ್ಟೆಡ್ ಟೆರಿಟರಿ ಇನ್ ಸರ್ಚ್ ಆಫ್ ಅಡ್ವೆಂಚರ್. ಅರ್ಥ ಆಯ್ತಲ್ವಾ. ಆಂಬಿಗಿಯಸ್ ಅನ್ನುವ ಪದದ ಮತ್ತೊಂದು ರೀತಿಯ ಅರ್ಥವನ್ನ ಫಿಯರ್ ಆಫ್ ಫೇಲ್ಯೂರ್, ಅನ್ಡಿಸ್ಕವರ್, ಈ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಹೋಗೋಣ ಅಲ್ವಾ 74ನೇ ಪ್ರಶ್ನೆಗೆ ಹೊರಟೋಗೋಣ. ಓಕೆ, ನಾವು ಏನಂತ ಹೇಳ್ತಾ ಇದ್ದಾರೆ, ಅಂಡರ್ಲೈನ್ ಮಾಡಿರೋ ಪದದ ಸಬ್ಸ್ಟಿಟ್ಯೂಟ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೊಟ್ಟಿದ್ದಾರೆ ವಾಕ್ಯನ್ ಹೀಗೆ, ಗಿವ್ ದಿ ಕೇಕ್ ಟು ವಿಚ್ ಆಸ್ಕ್ಸ್ ಫಾರ್ ಇಟ್ ಫಸ್ಟ್. ಯಾರು ಮೊದಲು ಕೇಳ್ತಾರೋ ಅವ್ರಿಗೆ ಕೇಕ್ ಕೊಟ್ಬಿಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾರು, ಮನುಷ್ಯ ಅಲ್ವಾ. ಇದನ್ನ ನಾವು ಪರ್ಸನಲ್ ಪ್ರೋನೌನ್ಸ್ ಅಲ್ಲಿ ಕಲ್ತಿರ್ತೀವಿ, ಸರ್ವನಾಮಗಳು ವ್ಯಕ್ತಿಗತ ಸರ್ವನಾಮದಲ್ಲಿ ಕಲ್ತಿದೀವಿ. ಹಾಗಾಗಿ ಇಲ್ಲಿ ವಿಚ್ ಅಂತ ಬರಿಬಾರದು. ವಿಚ್ ಅಂತಂದ್ರೆ ಜೀವ ಇಲ್ಲದೆ ಇರೋ ವಸ್ತುಗೆ, ನಾವು ಮನುಷ್ಯನಿಗೆ ಬರಿತಾ ಇರೋದ್ರಿಂದ ಹೂ ಎವರ್ ಆಸ್ಕ್ಸ್ ಫಾರ್ ಇಟ್ ಫಸ್ಟ್. ವಿಚ್ ಎವರ್ ಆಗಲ್ಲ, ಹೂಮ್ ಎವರ್ ಆಗಲ್ಲ, ಹೂಮ್ಸೋ ಎವರ್ ಎಲ್ಲ ಬರೋದೇ ಸಾಧ್ಯ ಇಲ್ಲ. ಇಲ್ಲಿ ಹೂ ಎವರ್ ಆಸ್ಕ್ಸ್ ಫಾರ್ ಇಟ್ ಫಸ್ಟ್ ಅಂತ ಹೇಳಿ ಬರ್ಬೇಕು. ಆದ್ದರಿಂದ ಈ ಪಾಠವನ್ನ ಪ್ರೋನೌನ್ಸ್ ಅಲ್ಲಿ ನೀವು ನೋಡ್ಕೋಬಹುದು. ಹೋಗೋಣ ಮುಂದಕ್ಕೆ. 75ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿದ್ದಾರೆ ಒಂದು ವಾಕ್ಯವನ್ನ, ಅಲ್ಲಿ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಎಲ್ಲಪ್ಪ ಇಲ್ಲಿ ಮಿಸ್ಟೇಕ್ ಇದೆ ಅಂತ ಕಂಡು ಹಿಡಿದು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಎ ಟೈಗರ್ ಬಿ ಸ್ಟ್ರೇಡ್ ಇನ್ ಟು ಅ ವಿಲೇಜ್ at Gosaba in the Sundarbans, entered a cow shed and killed 3 cows last night. ಸುಂದರ್ಬನ್ಸ್ ನಮಗ್ ಗೊತ್ತಿದೆ ಅಲ್ವಾ. ಆ ಸುಂದರ್ಬನ್ ಏರಿಯಾದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಗೋಸಾಬಾ ಅಂತ ಇದೆ, ಅಲ್ಲಿ ಒಂದು ಹುಲಿಯನ್ನ, ಅಲ್ಲಿಂದ ಒಂದು ಹುಲಿಯನ್ನ ಬಿಟ್ಬಿಟ್ಟಿದಾರಂತೆ. ಸ್ಟ್ರೇ ಅಂದ್ರೆ ಹಾಗೆ ಬಿಡಾಡಿಯಾಗಿ ಓಡಾಡುವಂತ, ಯಾವುದೇ ನಿರ್ಬಂಧವಿಲ್ಲದೆ ಹಂಗ್ ಬಿಟ್ಬಿಟ್ಟಿದ್ದಾರೆ. ಅದೇನ್ ಮಾಡ್ತು, ಹಳ್ಳಿ ಒಳಗಿರೋ ಕೌ ಶೆಡ್ ಒಳಗೆ ನಮ್ ಗೋಶಾಲೆಗೆ ನುಗ್ಗಿ 3 ಗೋಗಳನ್ನ ನೆನ್ನೆ ರಾತ್ರಿ ಕೊಂದ್ ಹಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನ್ ಮಿಸ್ಟೇಕ್ ಆಗಿದೆ ಈ ವಾಕ್ಯದಲ್ಲಿ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಎ ಟೈಗರ್ ಬಿ ಸ್ಟ್ರೇಡ್ ಅಂತಿದೆಯಲ್ಲ, ಈ ಬಿ ಅನ್ನೋ ಪದ ಬಳಕೆ ಆಗ್ಲೇಬಾರ್ದು. ಸ್ಟ್ರೇಡ್ ಅನ್ನೋದು ಇದು ಲಾಸ್ಟ್ ನೈಟ್,
ಎಂಟರ್ಡ್, ಈ ಎಲ್ಲ ಪದಗಳಿರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗೋಯ್ತು ನನಗೆ. ಭೂತಕಾಲದಲ್ಲಿ ಬಳಸುವಾಗ ಬಿ ಸ್ಟ್ರೇಡ್ ಅಂತ ಬಳಸಬಾರ್ದು, ಬಿ ಬಳಸಬಾರ್ದು. ಆದ್ದರಿಂದ ಈ ಭಾಗದಲ್ಲಿ ತಪ್ಪಿದೆ. ಇದಕ್ಕೆ ಹೆಚ್ಚಿನ ವಿವರಣೆಯನ್ನ ನೀವು ಕ್ರಿಯಾಪದದ ಮೇಲಿರುವ ತರಗತಿಗಳನ್ನ ಬಿಟ್ರೆ ಗೊತ್ತಾಗ್ಬಿಡತ್ತೆ. ಸೊ ಇಲ್ಲಿ ಈ ಭಾಗವನ್ನ ಯಾವ ಆಪ್ಷನ್ ಅಲ್ಲಿ ಬರ್ದಿದ್ದಾರೆ? ಆಪ್ಷನ್ ಬಿ, ಎ ಟೈಗರ್ ಬಿ ಸ್ಟ್ರೇಡ್ ಇನ್ ಟು ಅ ವಿಲೇಜ್ ಅಂತ ಬರ್ದಿದಾರಲ್ಲ, ಈ ಭಾಗದಲ್ಲಿದೆ. ಆದ್ದರಿಂದ ಇದು ನಮ್ಮ ಉತ್ತರವಾಗತ್ತೆ. ಆಗ್ಬೋದಾ? ಈಗ ಬಂದ್ಬಿಟ್ವಿ ಮತ್ತೆ ಕೊನೆಯ ಹಂತಕ್ಕೆ. 76ರಿಂದ 80ನೇ ಪ್ರಶ್ನೆ. ಇದು ಕ್ಲೋಸ್ ಟೆಸ್ಟ್. ಒಂದು ವಾಕ್ಯ ಬಂಧದಲ್ಲಿ ಮಧ್ಯದಲ್ಲಿ ಮಿಸ್ಟೇಕ್, ಮಧ್ಯದಲ್ಲಿ ಬ್ಲಾಂಕ್ ಬಿಟ್ಟಿರ್ತಾರೆ, ಮಿಸ್ಟೇಕ್ ಮಾಡಿರಲ್ಲ, ಬ್ಲಾಂಕ್ ಬಿಟ್ಟಿರ್ತಾರೆ. ಅವರೇ ಅದಕ್ಕೆ ಆಪ್ಷನ್ಸ್ ನ ಕೂಡ ಕೊಟ್ಬಿಟ್ಟಿರ್ತಾರೆ. ಆಪ್ಷನ್ಸ್ ನ ನಾವು ಫಿಲ್ ಮಾಡ್ಬೇಕು ಅಷ್ಟೇ. ಓದ್ಬಿಡೋಣ. ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಡ್ಯಾಶ್ ಫಾರ್ ಸಕ್ಸಸ್. By prioritizing tasks, individuals can enhance dash and reduce stress. Planning allows for a balanced dash work and personal life. Studies show that who manage their time dash are more likely to achieve their goals. It is a skill dash positively impacts both professional and personal aspects of life. ಇಲ್ಲಿ ಸಮಯದ ಮಹತ್ವವನ್ನ ಹೇಳ್ತಾ ಇದ್ದಾರೆ, ನಾವು ಎಷ್ಟು ಸಮರ್ಪಕವಾಗಿ ಬಳಸ್ಕೊಳ್ತೀವಿ ಅಂತ. ಸ್ನೇಹಿತರೆ, ಇಲ್ಲಿರುವಂತಹ ಯಾವುದೇ ಪದ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋದು ಕಷ್ಟವಾದದ್ದಲ್ಲ. ಎಲ್ಲಾದ್ರೂ ಸ್ವಲ್ಪ ಬೇಕು ಅಪರೂಪದ ಪದ ಅನ್ಸಿದ ಕಡೆ ನಾನೇ ಹೇಳ್ಬಿಡ್ತೀನಿ ನಿಮಗೆ. ಉತ್ತರಗಳನ್ನ ನೋಡ್ತಾ ಹೋಗ್ಬಿಡೋಣ. ಇಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಓಕೆ ಈಸ್ ಕ್ರೂಷಿಯಲ್ ಫಾರ್ ಸಕ್ಸಸ್. ಇದು ಉತ್ತರ ಸರಿ ಅಲ್ವಾ? ಆಪ್ಷನಲ್ ಅಂತಂದ್ರೆ ಆಯ್ಕೆ ನಮಗ್ ಬಿಟ್ಟಿದ್ದು ಅಂತ. ಡೆಸ್ಪರೇಟ್ ಅಂದ್ರೆ ಖಿನ್ನತೆ ಅಥವಾ ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಡೆಸ್ಪರೇಷನ್. ಟ್ರಿವಿಯಲ್ ಅಂದ್ರೆ ಅತಿ ಚಿಕ್ಕ, ನಗಣ್ಯ, ಗಣನೆಗೆ ತೆಗೆದುಕೊಳ್ಳುವ ಅವಶ್ಯವಿಲ್ಲ ಅನ್ನುವಂಥದ್ದಕ್ಕೆ ಟ್ರಿವಿಯಲ್, ತುಂಬಾ ಚಿಕ್ಕ ವಿಚಾರ ಬಿಡಿ ಅಂತ. ಅಲ್ಲ, ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್, ಪರಿಣಾಮಕಾರಿಯಾಗಿ ನನ್ನ ಸಮಯವನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಅದೇ ಮತ್ತೆ ಸಕ್ಸಸ್ಗೆ, ನಾನು ಯಶಸ್ ಕಾಣೋದಿಕ್ಕೆ ಅದೇ ಮತ್ತೆ ಅತ್ಯಂತ ಉಪಯುಕ್ತ, ಹಾಗೆ ಅತ್ಯಂತ ಅವಶ್ಯಕ, ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಬೈ ಪ್ರಯಾರಿಟೈಸಿಂಗ್ ಟಾಸ್ಕ್ಸ್, ಯಾವ ಕೆಲಸವನ್ನ ಮೊದಲು ಮಾಡ್ಬೇಕು, ಯಾವುದು ಆ ನಂತರ. ಇಂಡಿವಿಜುವಲ್ಸ್ ಕ್ಯಾನ್ ಎನ್ಹಾನ್ಸ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಅಂಡ್ ರೆಡ್ಯೂಸ್ ಸ್ಟ್ರೆಸ್. ಉತ್ಪಾದಕತೆ ಅಂದ್ರೆ ಪ್ರಯೋಜನವನ್ನ ಹೆಚ್ಚು ಮಾಡಿಕೊಂಡು ನಮ್ಮ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡ್ಕೋಬಹುದು. ಓಕೆ. ಪ್ಲಾನಿಂಗ್ ಅಲೋಸ್ ಫಾರ್ ಅ ಬ್ಯಾಲೆನ್ಸ್ ಬಿಟ್ವೀನ್, ನೋಡಿ ಮತ್ತೆ ಅಲ್ವಾ, ಬಿಟ್ವೀನ್ ವರ್ಕ್ ಅಂಡ್ ಪರ್ಸನಲ್ ಲೈಫ್. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಎರಡನ್ನೂ ಮ್ಯಾನೇಜ್ ಮಾಡೋದೇ ಕಷ್ಟ ಅಂತ. ಓಕೆ, ಬಿಟ್ವೀನ್ ವರ್ಕ್ ಅಂಡ್ ಪರ್ಸನಲ್ ಲೈಫ್ ಪ್ಲಾನ್ ಮಾಡ್ಬೇಕು. ಮಾಡಿದ್ರೆ ಪ್ಲಾನ್ ಮಾಡಿದ್ದನ್ನ ಎಕ್ಸಿಕ್ಯೂಟು ಮಾಡ್ಬೇಕು. ಅದಕ್ಕೆ ಕ್ರೂಷಿಯಲ್, ಪ್ರೊಡಕ್ಟಿವಿಟಿ, ಈ ಮಾತುಗಳನ್ನೆಲ್ಲ ಬಳಸ್ತಿದ್ದಾರೆ. ಸ್ಟಡೀಸ್ ಶೋ ದಟ್ ದೋಸ್ ಹೂ ಮ್ಯಾನೇಜ್ ದೇರ್ ಟೈಮ್ ಇಫೆಕ್ಟಿವ್ಲಿ, ಪರಿಣಾಮಕಾರಿಯಾಗಿ, ಮತ್ತಿನ್ಯಾವುದೇ ಪದ ಇಲ್ಲಿ ಸರಿ ಹೊಂದೋದಿಲ್ಲ. ಆದ್ದರಿಂದ ಇಫೆಕ್ಟಿವ್ಲಿ ಆರ್ ಮೋರ್ ಲೈಕ್ಲಿ ಟು ಅಚೀವ್ ದೇರ್ ಗೋಲ್ಸ್. ಇಟ್ ಈಸ್ ಅ ಸ್ಕಿಲ್ ಡ್ಯಾಶ್ ಪಾಸಿಟಿವ್ಲಿ ಇಂಪ್ಯಾಕ್ಟ್ಸ್. ಡ್ಯಾಶ್ ಅಂತ ಹೇಳಿದ್ರೆ ಕೌಶಲ್ಯ, ಇದು ಕಣ್ಣಿಗೆ ಕಾಣದ್ದು. ಅದಕ್ಕೆ ವಿಚ್ ಪಾಸಿಟಿವ್ಲಿ ಇಂಪ್ಯಾಕ್ಟ್ಸ್ ಬೋತ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಹೇಳಿ, ಅದೊಂದು ಕೌಶಲ್ಯ. ಸಮಯ ನಿರ್ವಹಣೆ ಅನ್ನುವಂಥದ್ದು ಒಂದು ಕೌಶಲ್ಯ, ಸರಿ ಅಲ್ವಾ? ಮತ್ತೆ ನಾವಿದನ್ನ ಕಲ್ತ್ಕೊಳ್ತೀವಿ, ನಿರ್ವಹಿಸ್ತೀವಿ ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತಿನ ಈ ತರಗತಿಯನ್ನ ಮುಗಿಸೋಣ ಅಲ್ವಾ ಸ್ನೇಹಿತರೆ? ಮತ್ತೆ ಸಿಗ್ತೀನಿ ನಾನು ಸದ್ಯದಲ್ಲೇ ನಿಮಗೆ ಮತ್ತೊಂದು ಪೇಪರ್ ಅಲ್ಲಿ. ದಯವಿಟ್ಟು ಈ ತರಗತಿಗಳನ್ನ ಉಪಯೋಗಿಸ್ಕೊಳ್ಳಿ. ಕಲಿತಾನೆ ಇರಿ ಜ್ಞಾನ ಗಂಗೋತ್ರಿಯ ಜೊತೆ. ಎಲ್ರಿಗೂ ಒಳ್ಳೇದಾಗ್ಲಿ.